ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ಆರೋಗ್ಯಕರ ಉಪ್ಪಿಟ್ಟು ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀವಿ. ಅದುವೇ ಬೀಟ್ರೂಟ್ ಉಪ್ಪಿಟ್ಟು. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಇದು ಡಯಾಬಿಟಿಸ್ ಇರೋರು, ಅನಿಮಿಕ್ ಇರೋರಿಗೆ ಮತ್ತು ಡಯಟ್ ಮಾಡೋರಿಗೆ ಒಂದು ಒಳ್ಳೆಯ ರೆಸಿಪಿ ಆಗಿದೆ. ತುಂಬಾ ಚೆನ್ನಾಗಿರ್ತದೆ. ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಬನ್ಸಿ ರವೆ, ಮಾಮೂಲಿ ಲೋಕಲ್ ರವೆ ಕೂಡ ಯೂಸ್ ಮಾಡ್ಕೋಬೋದು. ಬೀಟ್ರೂಟ್ ತುರ್ಕೊಂಡು ಇಟ್ಕೊಂಡಿದ್ದೆ, ಗ್ರೈಂಡ್ ಮಾಡಿ ಕೂಡ ಇಟ್ಕೋಬೋದು. ನಿಮ್ಗೆ ಯಾವ ರೀತಿ ಅನ್ಕೊಳ್ಳೋಣ ಆ ರೀತಿ ಮಾಡ್ಕೋಬೋದು. ಉದ್ದಿನಬೇಳೆ, ಕಡಲೆಬೇಳೆ ಹಾಗೂ ಸಾಸಿವೆ, ಟೊಮೊಟೊ, ಕುಕ್ಕಿಂಗ್ ಆಯಿಲ್, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ರವೆಗೆ ನೀರು ಇಟ್ಕೊಂಡಿದ್ದೆ, ನೀರು ಬಾಯ್ಲ್ ಆಗಲಿ ಒಂದು ಕಡೆ. ಮತ್ತೊಂದು ಒಲೆಯಲ್ಲಿ ತಪ್ಪಲೆ ಇಟ್ಕೊಂಡಿದ್ದೆ, ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಈಗ ಸಾಸಿವೆ ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ಸೇರಿಸ್ಕೊಳ್ಳೋಣ ಎಣ್ಣೆಗೆ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಉದ್ದಿನಬೇಳೆ, ಕಡಲೆಬೇಳೆ. ಈಗ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಖಾರ ಹೆಚ್ಚು ಕಮ್ಮಿ ಮಾಡ್ಕೊಬೋದು. ಈಗ ಕರಿಬೇವಿನ ಸೊಪ್ಪು ಸೇರಿಸ್ಕೊಳ್ಳೋಣ. ಒಂದು ಸಲ ಫ್ರೈ ಹಾಕ್ಕೊಳ್ಳೋಣ. ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಈಗ ಈರುಳ್ಳಿ ಸೇರಿಸ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ತಿಂದೇ ಇರೋದು ಇದನ್ನು ಫ್ಲಿಪ್ ಮಾಡ್ಕೊಬೋದು. ಅದ್ರ ಬದಲು ಗೋಡಂಬಿನ ಆ್ಯಡ್ ಮಾಡ್ಕೊಬೋದು, ಅಥವಾ ಬಟಾಣಿ ಕೂಡ ಇದಕ್ಕೆ ಸೇರಿಸ್ಕೋಬೋದು. ಈಗ ಬೀಟ್ರೂಟ್ ಹಾಕ್ಕೊಂಡಿದ್ದೀವಿ, ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಟೊಮೊಟೊ ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಪುಡಿ ಸೇರಿಸ್ಕೊಳ್ಳೋಣ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಟೊಮೊಟೊ ಚೆನ್ನಾಗಿ ಕುಕ್ ಆಗಲಿ, ಬೀಟ್ರೂಟು ಸಹ. ಟೊಮೊಟೊ ಬಾಯ್ಲ್ ಆಗಿದೆ ಚೆನ್ನಾಗಿ. ಈಗ ಇದಕ್ಕೆ ರವೆ ಸೇರಿಸ್ಕೊಳ್ಳೋಣ. ಈಗ ರವೆನ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಮೊದಲಿಗೆ ಈ ಒಗ್ಗರಣೆಯಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಒಂದು ಕಡೆ ನೀರು ಕೂಡ ಮಾಡ್ತಿದೆ. ನೀರು ಈ ರೀತಿ ಮಳ್ಳಕ್ಕೆ ಇಟ್ಕೊಂಡ್ರೆ ಉಪ್ಪಿಟ್ಟು ಬೇಗನೆ ಆಗುತ್ತೆ. ಈಗ ರವೆಗೆ ಮಳ್ಳಿರೋ ನೀರು ಸೇರಿಸ್ಕೊಳ್ಳೋಣ. ಎಷ್ಟು ಬೇಕೋ ನೋಡ್ಕೊಂಡು ಸೇರಿಸ್ಕೋಬೇಕು. ನೋಡಿ, ನೀರು ಸೇರಿಸ್ಕೊಂಡಿದೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮೀಡಿಯಮ್ ಫ್ಲೇಮಲ್ಲಿ ಬಾಯ್ಲ್ ಆಗಲಿ. ಈಗ ಬಾಯ್ಲ್ ಆಗಿದೆ, ಕಡೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ. ಮತ್ತೊಮ್ಮೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ. ಸೊ ಬೀಟ್ರೂಟ್ ಉಪ್ಪಿಟ್ಟು ರೆಡಿಯಾಗಿದೆ ಸೇವಿಸಲು. ನೋಡಿ, ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊಂಡಿದ್ದೀವಿ ಬೀಟ್ರೂಟ್ ಉಪ್ಪಿಟ್ಟು. ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ, ಸಂಜೆ ಡಿನ್ನರ್ಗೆ, ಲಂಚ್ ಬಾಕ್ಸ್ ಕೂಡ ಈ ಬೀಟ್ರೂಟ್ ಉಪ್ಪಿಟ್ಟು ತುಂಬಾ ಚೆನ್ನಾಗಿರುತ್ತದೆ. ಯಾರೆಲ್ಲ ಬೀಟ್ರೂಟ್ ತಿನ್ನಲ್ಲ ಅನ್ನೋರಿಗೆ ಈ ರೀತಿ ಬೀಟ್ರೂಟ್ ಉಪ್ಪಿಟ್ಟು ಮಾಡಿಕೊಡಿ, ಗೊತ್ತೇ ಆಗಲ್ಲ, ತುಂಬ ಟೇಸ್ಟಿಯಾಗಿರ್ತದೆ. ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತಾಳೆ ಗೌರಿ. ಟೇಸ್ಟ್ ಮಾಡ್ತಾವ್ರೆ. ತುಂಬ ಚೆನ್ನಾಗಿದೆ ಅಂತೆ. ಬೀಟ್ರೂಟು ಆರೋಗ್ಯ ಕೂಡ ತುಂಬ ಉತ್ತಮ ಪ್ರಯೋಜನಗಳಿದೆ ಈ ಬೀಟ್ರೂಟಲ್ಲಿ. ಅನಿಮಿಕ್ ಇರೋರ್ಗೂ ತುಂಬಾ ಒಳ್ಳೆಯದು. ಇದರಲ್ಲಿ ವಿಟಮಿನ್, ಮಿನರಲ್ಸ್ ಎಲ್ಲ ಇದೆ. ನೀವು ಕೂಡ ಈ ಬೀಟ್ರೂಟ್ ಉಪ್ಪಿಟ್ಟನ್ನ ಮನೇಲಿ ಟ್ರೈ ಮಾಡಿ ನೋಡಿ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಮ್ಮೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.